ನಮಸ್ತೆ. ಇವತ್ತು ಸ್ವಲ್ಪ ಲೇಟಾಗಿ ಎದ್ಬಿಟ್ಟಿದ್ದೀನಿ. ಚಳಿ ಇರೋದ್ರಿಂದ ಬೆಳಿಗ್ಗೆ ಹೊತ್ತು ಎದ್ದೋಳೋದಕ್ಕೆ ಆಗ್ತಾ ಇಲ್ಲ. ಅಂದ್ರೆ ಇನ್ನೂ ಸ್ಟಾರ್ಟ್ ಆಗಿಲ್ಲ ಅಷ್ಟೊಂದ್ ಚಳಿ. ಆದ್ರೂ ಇವಾಗ್ಲೇನೆ ಎದ್ದೋಳಕ್ಕಾಗಲ್ಲ ಅಂತ ಹೇಳಿ ಅನ್ಸುತ್ತೆ. ಹಾಗೇನೆ ಇನ್ನ ನಮ್ಮ ಮನೇಲಿ ಪ್ರತಿದಿನ ನಾವು ಗ್ರೀನ್ ಟೀನ ಮಾಡ್ತಿರ್ತೀವಿ ಅಲ್ವಾ? ಸೊ ಆ ಎಕ್ಸ್ಟ್ರಾಕ್ಟ್ ಏನಿರುತ್ತೆ ಅದನ್ನ ನಾನು ನೀರ್ ಹಾಕ್ಬಿಟ್ಟು ಗಿಡಕ್ಕೆ ಹಾಕ್ತಿರ್ತೀನಿ. ಕೆಲವು ಸತಿ ಹೀಗೆ ನೀರ್ ಹಾಕಿ ಹಾಕ್ತೀನಿ. ಕೆಲವು ಸತಿ ಏನ್ ಮಾಡ್ತೀನಿ ಅಂತಂದ್ರೆ ಅದನ್ನ ಒಣಗಿಸ್ಬಿಟ್ಟು ಪೌಡರ್ ತರ ಮಾಡ್ಬಿಟ್ಟು ಮಣ್ಣಿನ ಜೊತೆ ಗೊಬ್ಬರ ತರ ಮಿಕ್ಸ್ ಮಾಡಿನೂ ಹಾಕ್ತಿರ್ತೀನಿ. ಇವತ್ತು ಟಿಫನ್‌ಗೆ ನಾನು ಒಂದು ವೆಜಿಟೇಬಲ್ ರೈಸ್‌ನ ಮಾಡೋಣ ಅಂತ ಅನ್ಕೊಂಡೆ. ಲಾಸ್ಟ್ ಟೈಮ್ ಮಾಡಿದ್ದೆ. ಈ ರೆಸಿಪಿ ಶೇರ್ ಮಾಡ್ತೀನಿ ಅಂತ ಹೇಳಿದ್ದೆ. ಸೊ ಇವತ್ತು ರೆಸಿಪಿನ ಶೇರ್ ಮಾಡ್ಕೋತೀನಿ. ಇನ್ನ ಇದಕ್ಕೆ ನಾನು ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕೊಂಡು ಚಿಲ್ಲಿ ಫ್ಲೇಕ್ಸ್ ಬರುತ್ತೆ ನೋಡಿ, ಅಂದ್ರೆ ಒಣಮೆಣಸಿನಕಾಯಿನ ನಾವು ಸ್ವಲ್ಪ ಪೌಡರ್ ಮಾಡ್ಕೊಬೇಕು. ಅದನ್ನ ನಾವು ಖಾರ ಎಷ್ಟು ತಿಂತೀವೋ ಅಷ್ಟು ಹಾಕೊಳ್ಳೋಣ. ಅದಾದ್ಮೇಲೆ ಒಂದು ಮೀಡಿಯಂ ಸೈಜ್ ಈರುಳ್ಳಿನ ಹಾಕೊಂಡು ಅದು ಫ್ರೈ ಆಗಿದೆ ಅಂತ ಅಂದ್ಮೇಲೆ ಬೀನ್ಸು, ಕ್ಯಾರೆಟ್ ಮತ್ತೆ ಕ್ಯಾಪ್ಸಿಕಮ್ ಹಾಕಿದ್ದೀನಿ. ಇನ್ನು ಇದಕ್ಕೆ ಎಲೆಕೋಸು ಮತ್ತೆ ಹೂಕೋಸು ಎರಡರಲ್ಲಿ ಒಂದು ಯಾವ್ದನ್ನಾದ್ರೂ ಹಾಕಿದ್ರು ಅದೂನು ಟೇಸ್ಟ್ ಚೆನ್ನಾಗಿರತ್ತೆ. ಸೊ ಇದೆಲ್ಲ ಸ್ವಲ್ಪ ಫ್ರೈ ಆಗಿದೆ ಅಂತ ಅಂದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಬೇಕಾಗತ್ತೆ. ಅದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಆಮೇಲೆ ಪೆಪ್ಪರ್ ಪೌಡರ್ನ ಹಾಕೊಂಡ್ರೆ ಆಯ್ತು. ಇದು ಒಂಥರ ದೇಸಿ ವೆಜ್ ಫ್ರೈಡ್ ರೈಸ್ ಅಂತಾನು ಅನ್ಕೊಬಹುದು. ತುಂಬಾ ಸಿಂಪಲ್ ಆಗಿರತ್ತೆ, ಆದ್ರೆ ತುಂಬಾನೇ ಟೇಸ್ಟಿ ಆಗಿರತ್ತೆ. ಅದಾದ್ಮೇಲೆ ಸ್ವಲ್ಪ ಅನ್ನನ ಅಂದ್ರೆ ಬಿಸಿ ಅನ್ನ ಹಾಕ್ಲಿಕ್ಕೆ ಹೋಗ್ಬಾರ್ದು. ಸ್ವಲ್ಪ ತಣ್ಣಗಾದ್ಮೇಲೆ ಅನ್ನ ಹಾಕಿ ಮಿಕ್ಸ್ ಮಾಡ್ಕೊಂಡ್ರೆ ಆಯ್ತು. ಮತ್ತೆ ಇದು ಯಾವಾಗಾದ್ರೂ ನಮ್ಗೆ ಈ ಚಿತ್ರಾನ್ನ ಪುಳಿಯೋಗರೆ ಎಲ್ಲ ತಿಂದು ಬೋರ್ ಆಗಿದ್ರೆ, ಇಲ್ಲ ಬೆಳಿಗ್ಗೆ ಹೊತ್ತು ಸ್ವಲ್ಪ ಲೇಟ್ ಆಗಿ ಎದ್ದಿದ್ರೆ ಈ ಒಂದು ಟಿಫನ್ ನ ಮಾಡ್ಕೋಬಹುದು. ನಾನು ಯೂಶುವಲಿ ಅದೇ ತರ ಮಾಡ್ತಿರ್ತೀನಿ. ಮತ್ತೆ ಮಕ್ಕಳ ಬಾಕ್ಸ್ಗೂ ಅಷ್ಟೇ, ಇದು ಮಧ್ಯಾಹ್ನ ತಗೊಂಡೋದ್ರುನು ತುಂಬಾ ಚೆನ್ನಾಗಿರತ್ತೆ ತಿನ್ನೋದಕ್ಕೆ. ನಾನಂತೂ ಇದನ್ನ 3 ಟೈಮ್ ಕೊಟ್ರು ತಿಂತೀನಿ. ನನ್ಗೆ ಅಷ್ಟು ಫೇವ್ರೇಟ್ ಇದು. ಸೊ ಅದಾದ್ಮೇಲೆ ಇವತ್ತು ನಾನು ಹೆಲ್ದಿ ಡ್ರಿಂಕ್ಗೆ ಅಂತ ಹೇಳಿ ಬೆಟ್ಟದ ನೆಲ್ಲಿಕಾಯಿ ಮತ್ತೆ ಬೂದ್ಗುಂಬಳಕಾಯಿ ಇತ್ತು, ಅದನ್ನ ಜ್ಯೂಸ್ ಮಾಡ್ಕೊಂಡಿದ್ದೆ. ಇನ್ನ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ತರಿಸಿದ್ದೆ. ಸೊ ಅದನ್ನೆಲ್ಲ ಕ್ಲೀನ್ ಆಗಿ ಆರ್ಗನೈಸ್ ಮಾಡಿಟ್ಕೊಳ್ಳೋಣ ಅಂತ ಹೇಳಿ ಅದನ್ನೆಲ್ಲ ಮಾಡ್ಕೊಂತಾ ಇದ್ದೀನಿ. ಇನ್ನ ಇವತ್ತಿಗೆ ನನ್ನ ವ್ಲಾಗ್ ಮುಗೀತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.